ಸರ್ವಭೂತ ಸ್ಥಮಾತ್ಮನಂ ಸರ್ವಭೂತಾನಿ ಚಾತ್ಮನಿ ಇಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಎಲ್ಲರಿಗೂ ಶುಭೋದಯ. ಇಂದು ನಾನು ವಿಮರ್ಶೆ ಮಾಡ್ತಾ ಇರೋಂಥ ವಿಷಯ ಬಂದು ಆಸೆ. ಮನುಷ್ಯನ ಜೀವನದಲ್ಲಿ ಆಸೆ ಅನ್ನೋದು ಎಷ್ಟು ಮುಖ್ಯ ಅಂತ. ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ಹೊಸ ಹೊಸ ಆಸೆಗಳನ್ನ ಹೊಂತಾನೆ. ಯಾವ ಥರ ಅಂದರೆ ಹೆಣ್ಣು ಹೊನ್ನು ಮಣ್ಣು, ನಾನೊಂದು ಒಳ್ಳೆ ಹುಡುಗಿನ ಮದುವೆ ಆಗಬೇಕು ಅಂತನೋ, ಇಲ್ಲ ನಾನೊಂದು ಒಳ್ಳೆ ಮನೆ ಕಟ್ಟಬೇಕು ಅಂತನೋ, ಅಥವಾ ನಾನು ಒಳ್ಳೆ ಆಸ್ತಿ ಖರೀದಿ ಮಾಡಬೇಕು, ಸಮಾಜದಲ್ಲಿ ನನ್ನನ್ನು ಗುರುತಿಸ್ಬೇಕು, ಸಮಾಜದಲ್ಲಿ ನಾನು ಒಬ್ಬ ಗಣ್ಯ ವ್ಯಕ್ತಿ ಆಗಬೇಕು ಅಂತನೋ ಆಸೆ ಪಡ್ತಾನೆ. ಹಾಗಾದರೆ ಮನುಷ್ಯ ಆಸೆ ಪಡೋದು ಸರಿನಾ ಅಂತ. ನಮ್ಗೆ ಆಸೆ ಅಂದ ತಕ್ಷಣ ನೆನಪಾಗುವಂಥ ಹೆಸರು ಬಂದು ಗೌತಮ ಬುದ್ಧ. ಗೌತಮ ಬುದ್ಧ ಆಸೆಗಳನ್ನ ತೆಗೆಸಿ ಅಂತ ಎಲ್ಲ ಕಡೆನೂ ಸಾರಿದ್ರು. ಆದರೆ ಅವ್ರಿಗೇನೆ ಒಂದು ದೊಡ್ಡ ಆಸೆ ಇತ್ತು ಅಂದರೆ ನೀವು ನಂಬ್ತೀರಾ? ಲಾಜಿಕಲಿ ಯೋಚನೆ ಮಾಡಿದ್ರೆ ಗೌತಮ ಬುದ್ಧ ಎಲ್ರಿಗೂ ಆಸೆಗಳನ್ನ ತೆಗೆಸಿ ಅಂದ್ರು. ಎಲ್ಲರೂ ಆಸೆಗಳನ್ನ ತ್ಯಜಿಸ್ಲಿ ಅನ್ನೋದೇ ಅವ್ರ ದೊಡ್ಡ ಆಸೆ ಆಗಿತ್ತು ಅಂತ ಅನ್ಸಲ್ವಾ? ಯೋಚಿಸಿ. ಆದರೆ ನಮ್ಮ ಆಲೋಚನೆ ತಪ್ಪು. ಯಾಕೆಂದ್ರೆ ಅದು ಗೌತಮ ಬುದ್ಧರ ಆಸೆ ಅಂತ ಹೇಳಕ್ ಸಾಧ್ಯ ಇಲ್ಲ, ಅದು ಅವ್ರ ಧ್ಯೇಯ ಆಗಿತ್ತು. ಮನುಷ್ಯ ಆಸೆ ಪಡೋದು ತಪ್ಪಲ್ಲ, ಆದರೆ ಅದ್ರ ಜೊತೆಗೆ ವ್ಯಾಮೋಹನ ಮರ್ಜ್ ಮಾಡಿದಾಗ ದುರಾಸೆಯಾಗಿ ರೂಪಾಂತರ ಹೊಂದಿ ದೈತ್ಯ ಶಿಖರದಿಂದ ಮನುಷ್ಯನ ದೂಡ್ತದೆ. ಇದೇ ರೀತಿಯಲ್ಲಿ ನಾವು ಸಾವಿರಾರು ಉದಾಹರಣೆನ ನೋಡ್ಬೋದು. ರಾಮಾಯಣದಲ್ಲಿ ರಾವಣ ತನ್ನ ದುರಾಸೆಯಿಂದ ಅಂತ್ಯ ಹೊಂದಿದ್ರೆ, ಮಹಾಭಾರತದಲ್ಲಿ ಸುಯೋಧನ ರಾಜ್ಯಭಾರದ ವ್ಯಾಮೋಹದಿಂದ ಅಂತ್ಯ ಹೊಂದುತ್ತಾನೆ. ಆದ್ರಿಂದ ಮನುಷ್ಯ ಬರೀ ಆಸೆಗಳ ಸುತ್ತ ತನ್ನ ಮನಸ್ಸನ್ನ ಬಂಧಿಸ್ಬೇಕೇ ಹೊರತು ಅದನ್ನ ರೂಪಾಂತರ ಹೊಂದಲು ಬಿಟ್ರೆ ಅದು ವ್ಯಾಮೋಹದಿಂದ ದುರಾಸೆಯಾಗಿ ಮನುಷ್ಯನ್ನೇ ನಾಶ ಮಾಡ್ತದೆ. ಜೈ ಶ್ರೀರಾಮ್.